ನಾಗಮಂಗಲ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಸಚಿವ ಎನ್ ಚಲುವರಾಯಸ್ವಾಮಿರವರ ಪರಮಾಪ್ತ ಬಿಎಂ ಪ್ರಕಾಶ್. ನಾಗಮಂಗಲ ತಾಲೂಕಿನ ಬ್ರಹ್ಮದೇವರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿರುವ ಬಿಎಂ ಪ್ರಕಾಶ್ ಟಿಎಪಿಸಿಎಂಎಸ್ನ ಎ ತರಗತಿ ನಿರ್ದೇಶಕರಾಗಿಯೂ ಅವಿರೋಧವಾಗಿ ಆಯ್ಕೆ. ಪ್ರಸ್ತುತ ನಿವೃತ್ತ ಶಿಕ್ಷಕರಾಗಿರುವ ಇವರು ನಾಗಮಂಗಲ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಸಂಸ್ಥಾಪನಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಬಿಎಂ ಪ್ರಕಾಶ್. ನಿವೃತ್ತ ಶಿಕ್ಷಕರೊಬ್ಬರು ಟಿಎಪಿಸಿಎಂಎಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಮಾಲಾರ್ಪಣೆಯೊಂದಿಗೆ ಅಭಿನಂದಿಸಿದ ತಾಲೂಕಿನ ಶಿಕ್ಷಕ ಸಮೂಹ. ಹೌದು, ಮುಂದಿನ 5 ವರ್ಷಗಳ ಅವಧಿಗಾಗಿ ಇದೇ ಅಕ್ಟೋಬರ್ 5ರಂದು ನಡೆದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿರವರ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ಹಿಡಿಯುವುದು ಈ ಮೊದಲೇ ನಿಶ್ಚಿತವಾಗಿತ್ತು. ಅಕ್ಟೋಬರ್ 13ರ ಸೋಮವಾರ ನಡೆದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗೂ ಮುನ್ನ ಚುನಾವಣಾ ಅಧಿಕಾರಿಗಳಾಗಿದ್ದ ತಹಶೀಲ್ದಾರ್ ಆದರ್ಶ್ ರವರು ಚುನಾಯಿತ ನಿರ್ದೇಶಕರಿಗೆ ಪ್ರಮಾಣ ಪತ್ರವನ್ನು ನೀಡಿದರು. ಸಚಿವ ಎನ್ ಚಲುವರಾಯಸ್ವಾಮಿರವರ ಆದೇಶದಂತೆ ಅಧ್ಯಕ್ಷ ಸ್ಥಾನಕ್ಕಾಗಿ ಬಿಎಂ ಪ್ರಕಾಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಧನರಾಜ್ ರವರು ಸಲ್ಲಿಸಲಾಗಿದ್ದ ನಾಮಪತ್ರಗಳ ಪರಿಶೀಲನೆಯೊಂದಿಗೆ ಕರೆಯಲಾಗಿದ್ದ ನಿರ್ದೇಶಕರುಗಳ ಸಭೆಯಲ್ಲಿ ಚುನಾವಣಾ ಅಧಿಕಾರಿಗಳು 2 ಸ್ಥಾನಗಳ ಅವಿರೋಧ ಆಯ್ಕೆಯನ್ನ ನಿಯಮಾನುಸಾರ ಘೋಷಣೆ ಮಾಡಿದ್ರು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಕೆಳಕಂಡವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ ರಿಟರ್ನಿಂಗ್ ಅಧಿಕಾರಿಯಾದ ನಾನು ಘೋಷಿಸುತ್ತೇನೆ. ಅಧ್ಯಕ್ಷರಾಗಿ ಶ್ರೀ ಬಿಎಂ ಪ್ರಕಾಶ್ ಬೆನ್ಮೊಂಡಪ್ಪ, ಉಪಾಧ್ಯಕ್ಷರಾಗಿ ಶ್ರೀ ಸಿ ಚಿಕ್ಕರಾಜ. ನಿರೀಕ್ಷೆಯಂತೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಭಿನಂದನೆ ಮಾಡಿದರು. ಸಚಿವರ ಮತ್ತು ಕಾಂಗ್ರೆಸ್ ಪರವಾದ ಘೋಷಣೆ ಕೂಗುವುದರೊಂದಿಗೆ ಹರ್ಷವನ್ನ ವ್ಯಕ್ತಪಡಿಸಿದ್ರು. ಅಧ್ಯಕ್ಷರನ್ನಾಗಿ ನೇಮಿಸಿದ ಸಚಿವರಿಗೆ ಮತ್ತು ಸಹಕರಿಸಿದ ನಿರ್ದೇಶಕರುಗಳಿಗೆ ಅಭಿನಂದನೆ ತಿಳಿಸಿದ ನೂತನ ಅಧ್ಯಕ್ಷರಾದಂತಹ ಬಿಎಂ ಪ್ರಕಾಶ್ ರವರು ಸಂಘ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಮೂಲಕ ಸ್ವಲ್ಪ ಅನುಭವವಿರುವ ನನಗೆ ತಾಲೂಕಿನ ರೈತ ಸಹಕಾರ ಬಂಧುಗಳ ಈ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ನನ್ನ ಅವಧಿಯಲ್ಲಿ ಕೈಗೊಳ್ಳುವ ಯೋಜನೆಗಳಿಗೆ ನಿರ್ದೇಶಕರುಗಳು ಮತ್ತು ರೈತ ಸಹಕಾರ ಬಂಧುಗಳು ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ರು. ನೂತನ ಅಧ್ಯಕ್ಷರಾಗಿ ನೇಮಿಸಿದಂತ ಈ ತಾಲೂಕಿನ ಹೆಮ್ಮೆಯ ಶಾಸಕರು ಹಾಗೂ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಸಚಿವರಾದಂಥ ಎನ್ ಚಲುವರಾಯಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಎಲ್ಲ ನನ್ನ ನಿರ್ದೇಶಕರುಗಳು ಹಿರಿಯರು ಇದ್ದಾರೆ, ಕಿರಿಯರು ಇದ್ದಾರೆ, ಎಲ್ಲರೂ ನನ್ನ ಪರಿಚಿತರೆ. ನಾನು ಈ ಸಂಘ ಸಂಸ್ಥೆಯಲ್ಲಿ ಕೇವಲ ಪತ್ತಿನ ಸಹಕಾರ ಸಂಘದಲ್ಲಿ ಅಷ್ಟೇ ಅಲ್ಲ, ಸಹಕಾರ ಸಂಘದಲ್ಲೂ ಕೂಡ ನಾನು ಕೆಲಸ ಮಾಡಿ ನಿರ್ವಹಿಸಿದ್ದೀನಿ ಅನ್ನೋದು ನನಗೆ ಸ್ವಲ್ಪ ಅನುಭವ ಇದೆ. ಆದರೂ ಕೂಡ ಈ ತಾಲೂಕಿನ ಹೆಮ್ಮೆಯ ಕೃಷಿ ಮಾರಾಟ ಪತ್ತಿನ ಸಹಕಾರ ಸಂಘ ಇದು. ಇದರ ಶ್ರೇಯಸ್ಸಿಗೆ ನಾನಿರುವ ಅವಧಿನಲ್ಲಿ ಏನೆಲ್ಲ ಯೋಜನೆಗಳನ್ನ ಹಾಕೋಬೇಕು ಅನ್ಕೊಂಡಿದ್ದೀನೋ ಅದಕ್ಕೆ ಸಹಕಾರವನ್ನ
ನನ್ನ ಎಲ್ಲ ನಿರ್ದೇಶಕರು ಕೊಟ್ರೆ ಇದನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗೋದಕ್ಕೆ ಸಚಿವರ ಮತ್ತೆ ನನ್ನ ಎಲ್ಲ ನಿರ್ದೇಶಕರ ಮತ್ತು ಈ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳ ಸಹಕಾರವನ್ನು ಕೊಡ್ತಾ ಸಂಘದ ಶ್ರೇಯಸ್ಸಿಗಾಗಿ ಶ್ರಮಿಸ್ತೇನೆ ಅಂತ ನಾನು ವಾಗ್ದಾನ ನೀಡ್ತಾ ಇದ್ದೇನೆ. ನನ್ನ ಚಿಕ್ಕ ವಯಸ್ಸಿಗೆ ಉಪಾಧ್ಯಕ್ಷ ಸ್ಥಾನದಂತಹ ಹೊಣೆಗಾರಿಕೆ ನೀಡಿರುವ ಸಚಿವರಿಗೆ ಹಾಗೂ ನಿರ್ದೇಶಕರುಗಳಿಗೆ ಧನ್ಯವಾದ ತಿಳಿಸಿದ ಧನ್ರಾಜ್ ಉಪಸ್ಥಿತರಿದ್ದ ಚುನಾವಣೆಯಲ್ಲಿ ಬಹುತೇಕ ಎಲ್ಲ ನಿರ್ದೇಶಕರುಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಉಸ್ತುವಾರಿ ಸಚಿವರು ಹಾಗೂ ಸಿದ್ದರಾಮಯ್ಯ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಡೈರೆಕ್ಟರ್ಗಳಿಗೆ, ನೂತನವಾಗಿ ಆಯ್ಕೆಯಾಗಿರುವ ಎಲ್ಲ ಡೈರೆಕ್ಟರ್ಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕಿರಿಯ ವಯಸ್ಸಿಗೆ ನನಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಂಥ ಎಲ್ಲರೂ ನನಗೆ ಸ್ಥಾನಮಾನ ಕೊಟ್ಟಂಥ ಎಲ್ಲರಿಗೂ ಡೈರೆಕ್ಟರ್ಗಳಿಗೆ ನಾನು ಮೊದಲನೇಗೆ ಧನ್ಯವಾದ ಹೇಳ್ತೀನಿ.